ರಾಜೇಶ್ವರಿ, ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮಾಡಿ, ದಿಸ್ ಇಸ್ ರಾಜೇಶ್ವರಿ. ಹಾಯ್. ಎಷ್ಟೇ ವರ್ಷ ಆದ್ರೂ ಇವಾಗ ನಿನ್ನ ರಾಣಿ ತರ ನೋಡ್ತಾ ಇದೀನಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ರಾಣಿ ತರ ಏನು, ಇವಾಗ ಅವ್ರು ರಾಣಿನೇ. ಸರಿ ಸರಿ, ಮೊದಲು ಒಳಗೆ ಬಾ ಬಾ ಪ್ಲೀಸ್ ಕಮ್. ಪ್ಲೀಸ್ ಕಮ್. ಹಲೋ ಎವ್ರಿವನ್. ಇವತ್ತು ನಿಮಗೆ ಒಂದು ಸ್ಪೆಷಲ್ ಗೆಸ್ಟನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ರಾಜೇಶ್ವರಿ, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಎಷ್ಟೋ ವರ್ಷಗಳಾದ್ಮೇಲೆ ನನ್ನನ್ನು ಮೀಟ್ ಮಾಡಕ್ಕೆ ಬಂದಿದ್ದಾಳೆ. ನಾವಿಬ್ರು ಒಂದು ಆತ್ಮ ಎರಡು ದೇಹ ಅಂತಾರಲ್ಲ, ಆ ಥರ ಫ್ರೆಂಡ್ಸ್. ಬುದ್ಧಿವಂತಿಕೆಯಲ್ಲೇ ಆಗಲಿ, ಚಾಣಕ್ಷತೆ ಆಗಲಿ, ಅಥವಾ ಅಂದ್ಕೊಂಡಿದ್ದನ್ನ ಸಾಧಿಸೋದಾಗ್ಲಿ, ನಾವಿಬ್ರು ಒಂದೇ ಥರ. ಇವತ್ತು ನನ್ನ ಗೆಲುವನ್ನ ನೋಡಿ ಸಂತೋಷ ಪಡೋಕ್ಕೆ ನನ್ನ ಗೆಳತಿ ಇಲ್ಲಿದ್ದಾಳೆ. ಸೊ ವೆಲ್ಕಮ್ ರಾಜೇಶ್ವರಿ. ಮೇಡಮ್, ನೀವೀಗ ನಮ್ಮ ಲೀಡ್ರು, ನಾವೆಲ್ಲ ನಿಮ್ಮ ಫಾಲೋವರ್ಸು. ನೀವೇ ಇವ್ರನ್ನ ಹೊಗಳ್ತಾ ಇದ್ದೀರಾ ಅಂದರೆ ಇವ್ರ ಪವರ್ ಇನ್ನೆಷ್ಟು ಇರಬೇಕು. ಮಾಮ್, ನೀನು ಇವರೆಲ್ಲ ಕರೆದು ಯಾಕೆ ಪಾರ್ಟಿ ಕೊಡ್ತಿದ್ಯಾ ಅಂತ ನಂಗೆ ಇವಾಗ ಅರ್ಥ ಆಯಿತು. ಅಂತೂ ಒಂದೇ ಒಂದು ಪಾರ್ಟಿ ಕೊಟ್ಟು ಎಷ್ಟೊಂದು ಮನ್ಸ್ಟ್ರುಗಳನ್ನ ಮುಷ್ಟಿಟ್ಕೊಂಡಿದ್ಯಾ ಮಾಮ್. ಅಯ್ಯೋ ಮಾಡಿ, ನನಗೆ ಕೊಟ್ಟಿರೋ ಪಾರ್ಟಿಯಿಂದ ಇವರೆಲ್ಲ ಜೈಕಾರ ಹಾಕ್ತಿದ್ದಾರೆ ಅಂದ್ಕೊಂಡಿದ್ಯಾ? ನೋ, ಪಾರ್ಟಿ ಆದಮೇಲೆ ಮನೆಗೆ ಹೋಗಬೇಕಾದ್ರೆ ಸೂಟ್ ಕೇಸ್ ಇಟ್ಕೊಂಡು ಹೋಗ್ತಾರಲ್ಲ, ಆ ಸೂಟ್ ಕೇಸ್ಗೋಸ್ಕರ ಜೈಕಾರ ಹಾಕ್ತಿರೋದಷ್ಟೇ. ಏನಪ್ಪ ಮದನ್, ಯುವ ರಾಜಕಾರಣಿ, ತಾಯಿ ಜೊತೆ ರಾಜಕೀಯಕ್ಕೆ ನೀನು ಬರ್ತೀಯಾ ಅಥವಾ ತಾಯಿನ ಗೆಲ್ಸಿ ಆಮೇಲೆ ಬರ್ತೀಯಾ? ತಾಯಿ ಏನೇ ಮಾಡಿದ್ರು ಅದು ಈ ನನ್ನ ಮಗನಿಗೋಸ್ಕರನೇ ಅಲ್ವಾ. ಮೊದಲು ನಾನು ಪಾರ್ಟಿಗೆ ಬರ್ತೀನಿ. ನಾನು ಗೆದ್ದ ಮೇಲೆ ನನ್ನ ಮಗ ಅನುಭವ ತಗೊಂಡು ಇವನು ರಾಜಕೀಯಕ್ಕೆ ಬರ್ತಾನೆ. ನಿಮ್ಮ ಎಲ್ಲರ ಆಶೀರ್ವಾದ ಇರಬೇಕು ಇಂಥದಕ್ಕೆಲ್ಲ ಅಷ್ಟೇ. ಆಹಾ, ಬೆಣ್ಣೆ ಬೆಣ್ಣೆ ಹಚ್ಚುವಂಥ ಮಾತುಗಳನ್ನ ವಿಜಯಾಂಬಿಕಾ ಹತ್ರ ಕಲಿಬೇಕು. ವಿಜಯಾಂಬಿಕಾಗೆ ರಾಜಕೀಯದಲ್ಲಿ ಒಳ್ಳೆ ಫ್ಯೂಚರ್ ಇದೆ. ಮುಂದೆ ಸೆಂಟ್ರಲ್ ಮಿನಿಸ್ಟರ್ ಬೇಕಾದರೂ ಆಗ್ಬೋದು. ಜೈ ವಿಜಯಾಂಬಿಕಾ ಜೈ. ವಿಜಯ, ನಿನ್ನ ನೋಡ್ತಾ ಇದ್ರೆ ನಂಗೆ ತುಂಬ ಹೆಮ್ಮೆ ಆಗ್ತಿದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಬರ್ತೀಯಾ? Sure. Excuse me. I'll be back in a minute. Maddie, no, please come. ಅಂತೂ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟಲ್ಲ ವಿಜಯ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ನಿನ್ನ ಹಠ, ನಿನ್ನ ಛಲ, ನಿನ್ನ ಬುದ್ಧಿವಂತಿಕೆ, ಯಾರನ್ನು ಬೇಕಾದರೂ ಸಮಯ ನೋಡಿ ಹೊಂಚು ಹಾಕಿ ಸೋಲ್ಸೋ ಅಂತ ಬುದ್ಧಿವಂತೆ ನೀನು. ನೀನು ಮನ್ಸು ಮಾಡಿದ್ರೆ ಎಂಥ ದೊಡ್ಡ ಅಲೆಗಳ ವಿರುದ್ಧನಾದರೂ ಈಚ್ತೀಯ ಅಂತ ಗೊತ್ತಿತ್ತು. ಆದರೆ ಇಲ್ಲಿ ನೋಡಿದ್ರೆ ಅಲೆಗಳನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ಯಲ್ಲ. ವಿಜಯಾಂಬಿಕಾ ಅಂತಂದರೆ ಊರನ್ನೇ ಆಳೋಳು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ಆಳೋರ್ನೇ ಆಳೋಳಾಗ್ಬಿಟ್ಟೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಕೊನೆಗೂ ನೀನು ಗೆದ್ಬಿಟ್ಟೆ. ಐ ನೋ ರಾಜೇಶ್ವರಿ, ಈ ಗೆಲುವಿಗೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಗೊತ್ತಾ? ಶತ್ರು ಜೊತೆನೆ ಇದೇ ಮನೇಲಿದ್ಕೊಂಡು ಅವನನ್ನೇ ಹೊಗಳ್ತಾ, ಅವನಿಗೆ ಪ್ರೀತಿ ತೋರಿಸ್ತಾ, ಅವನ ನಂಬಿಕೆನ ಪಡ್ಕೊಂಡು ಕೊನೆಗೆ ಅವನನ್ನೇ ನೆಲ ಕಚ್ಚೋ ಹಾಗೆ ಮಾಡಿದೆ. ಅವನು ಮಂತ್ರಿಯಾಗಿ ನನ್ನ ಮುಂದೆನೆ ಮೆರೀತಿದ್ದ. ನನಗೆ ರಾಜಕೀಯದಲ್ಲಿ ಆಸಕ್ತಿ ಇದ್ರು ಅವನು ಮುಂದೆ ಒಳ್ಳೆಯವಳಾಗಿ ನಟಿಸ್ತಾ ಅವನು ವಿರುದ್ಧನೇ ಒಂದೊಂದೇ ದಾರ ಹೊಸಿತಾ ಹಾರ ಮಾಡಿ ಅವನು ಕುತ್ತಿಗೆಗೆ ಹಾಕ್ತೆ. ಈಗ ಅವ್ರು ಬದುಕಿದ್ರು ಸತ್ ಹಾಗೆ. ಇನ್ನು ಮುಂದೆ ಅವನೇನಾದರೂ ನನಗೆ ಯಾವ ಚಿಂತೆನೂ ಇಲ್ಲ.
ಯಾಕಂದರೆ ನನಗೆ ಬೇಕಾಗಿರೋದು ನನಗೆ ಸಿಕ್ಕಿದ್ದಾಯ್ತು. ನಾನು ಅಂದ್ಕೊಂಡಿದ್ದು ನಾನು ದಕ್ಕಿಸ್ಕೊಂಡಿದ್ದಾಯ್ತು ರಾಜೇಶ್ವರಿ. ಹಾಗಾದ್ರೆ ನಿನ್ನ ತಮ್ಮ ಮತ್ತೆ ನಿನ್ನ ವಿರುದ್ಧ ನಿಲ್ಲಲ್ಲ ಅಂತ ಹೇಳ್ತೀಯಾ? ಸಾಧ್ಯನೇ ಇಲ್ಲ. ಅವನ ಹತ್ರ ಏನಿದೆ ಅಂತ ಅವನು ಎಲೆಕ್ಷನಲ್ಲಿ ನಿಲ್ತಾನೆ. ಪಾರ್ಟಿಗೆ ಬಂದವರೆಲ್ಲ ಮಾತಾಡಿದ್ದು ಕೇಳಿಸ್ಕೊಂಡಿರ್ತಾನೆ. ಅವ್ರು ಎಲ್ಲರ ಸಪೋರ್ಟ್ ನನಗೆ ಇರೋವರೆಗೂ ನನ್ನನ್ನು ಯಾರಿಂದನೂ ಸೋಲ್ಸೋಕ್ಕಾಗಲ್ಲ. ಕಮಾನ್, ನನ್ನ ವಿಷಯ ಬಿಡು. ನೀನು ಹೇಗಿದ್ಯಾ? ನೀನು ಅಂದ್ಕೊಂಡಿದ್ದೆಲ್ಲ ಸಾಧಿಸ್ತೀಯಾ? ನೀನೊಂದು ದೊಡ್ಡ ಬೇಟೆಗೆ ಗುರಿ ಇಟ್ಟಿದ್ಯಲ್ಲ, ಅದೇನಾಯ್ತು? ಗುರಿ ಏನೋ ಇಟ್ಟಿದ್ದೀನಿ, ಆದರೆ ಬೇಟೆ ಆಡೋಕ್ಕೆ ಇನ್ನೂ ಟೈಮ್ ಕೂಡ ಬಂದಿಲ್ಲ. ಇಷ್ಟು ವರ್ಷಗಳಾದರೂ ಯಾವುದು ನನ್ನ ಕೈ ಕೂಡ್ತಾ ಇಲ್ಲ. ಡೋಂಟ್ ವರಿ, ನೀನು ಅಂದ್ಕೊಂಡಿದ್ದು ಸಾಧಿಸ್ಯ. ನೋಡು, ಯಾವ ಟೈಮಲ್ಲಿ ಏನು ಸಹಾಯ ಬೇಕಿದ್ರು ನನ್ನನ್ನು ಕೇಳು. ಒಟ್ಟಿನಲ್ಲಿ ನೀನು ನಿನ್ನ ಗುರಿ ರೀಚ್ ಆಗಬೇಕು. ನಿನ್ನ ಬೇಟೆನ ಬಲಿ ಹಾಕಬೇಕು. ಅದೇ ಕೆಲಸದಲ್ಲೇ ಇದ್ದೀನಿ ವಿಜಯಾಂಬಿಕಾ. ನಾನು ಅಂದ್ಕೊಂಡ ಹಾಗೆ ಎಲ್ಲ ಆದರೆ ನಾನು ನಿನ್ನ ಥರ ಸೆಲೆಬ್ರೇಟ್ ಮಾಡ್ತೀನಿ. ನಾವಿಬ್ಬರು ಸ್ಕೂಲಲ್ಲಿದ್ದಾಗಲೇ ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಆಗಲೇ ಪ್ರತಿಯೊಂದು ಹೀಗೆ ಇರಬೇಕು ಅಂತ ದಾರಿ ಹಾಕ್ಕೊಂಡಿದ್ವಿ. ಈಗ ಆ ದಾರಿಲಿ ನಡೆದು ಫಸ್ಟ್ ಗೆಲುವನ್ನ ನೀನು ಪಡ್ಕೊಂಡಿದ್ಯಾ. ಆಟದಲ್ಲಿ ಮುಂದುವರಿಬೇಕು ಅಂತಂದರೆ ಮೋಸ, ದ್ರೋಹ ಏನು ಬೇಕಾದರೂ ಮಾಡ್ಬೋದು ಅಂತ ನಿನ್ನನ್ನು ನೋಡಿ ಕಲ್ತವಳು ನಾನು. ಗೆಲುವು ಕಣ್ಣೆದುರುಗಡೆ ಇದೆ, ಆಟನೂ ಶುರುವಾಗಿದೆ. ಇನ್ನೇನಿದ್ರು ಗುರಿ ಇಟ್ಟು ಬೇಟೆ ಆಡಬೇಕಷ್ಟೇ. ದೇವರಿದ್ದಾನೆ ಅನ್ನೋದಕ್ಕೆ ನಿಮ್ಮ ಜೀವನನೇ ಸಾಕ್ಷಿ. ಸುಬ್ಬು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕಾದ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಏನೇನೋ ನಡೆದು ಹೋಯ್ತು. ನಾವು ಯಾರನ್ನೂ ನೋಡ್ಕೊಳ್ಳೋದಕ್ಕಾಗಲಿಲ್ಲ. ಆದರೆ ಈಗ ಜೀವನ ನಮಗೆ ಎರಡನೇ ಅವಕಾಶ ಕೊಟ್ಟಿದೆ. ನಿಮ್ಮನ್ನೆಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನನ್ನ ಮಗಳನ್ನ ಮಾತ್ರ ಅಲ್ಲ, ನೀನು ನಮ್ಮ ಅಳಿಯ, ಸಾಲಿಗ್ರಾಮದ ಅಳಿಯ. ನಿನ್ನನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಗೊತ್ತಾ?